ಸ್ನೇಹಿತರೆ, ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಗೆಳೆಯರೆ, ಶಿವರಾತ್ರಿ ಅದು ಹಿಂದೂಗಳ ಪಾಲಿಗೆ ಪವಿತ್ರವಾದಂತಹ ಹಬ್ಬ. ಶಿವ ಆರಾಧಕರಿಗಂತೂ ಆ ದಿನ ಸರ್ವಶ್ರೇಷ್ಠ ದಿನ. ಭಾರತದಲ್ಲಿನ ಪ್ರತಿಯೊಂದು ರಾಜ್ಯಗಳು ಕೂಡ ಚಾಚು ತಪ್ಪದೆ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಮಾಡುತ್ತಾ ಸಾಕ್ಷಾತ್ ಆ ಶಿವನೇ ಧರೆಗೆ ಇಳಿದು ಬರುತ್ತಾರೆ ಎಂಬಂತೆ ಭಕ್ತಿಯ ಸಾಗರವನ್ನೇ ಭಾರತದಲ್ಲಿ ಹರಿಸಲಾಗುತ್ತೆ. ಶಿವರಾತ್ರಿಯ ದಿನ ಪೂಜೆ, ಉಪವಾಸ, ಜಾಗರಣೆ ಎಲ್ಲವನ್ನೂ ಕೂಡ ನಡೆಸಲಾಗುತ್ತೆ. ಶಿವನಿಗೆ ಪ್ರಿಯವಾದಂತಹ ಬಿಲ್ವಪತ್ರೆಯನ್ನು ಇಟ್ಟು ಆತನನ್ನು ಒಲಿಸಿಕೊಳ್ಳಲಾಗುತ್ತೆ. ಇಷ್ಟಕ್ಕೂ ಶಿವರಾತ್ರಿಯ ಆಚರಣೆ ಹೇಗೆ ಬಂತು, ಜಾಗರಣೆ ಯಾತಕ್ಕಾಗಿ ಮಾಡ್ತಾರೆ ಎಂಬುದು ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಈ ವಿಚಾರವನ್ನು ತಿಳಿದುಕೊಳ್ಳಲು ಕೊನೆಯವರೆಗೂ ತಪ್ಪದೆ ಈ ವಿಡಿಯೋವನ್ನು ನೋಡಿ. ಪುರಾಣಗಳ ಪ್ರಕಾರ ಶಿವರಾತ್ರಿ ಆಚರಣೆ ಮಾಡಲು ಪ್ರಮುಖ 2 ಕಥೆಗಳ ಮೂಲಕ ನಾವು ಶಿವರಾತ್ರಿ ಯಾತಕ್ಕಾಗಿ ಬಂತು ಅಂತ ಹೇಳಿ ತಿಳಿದುಕೊಳ್ಳಬಹುದು. ಹೀಗೆ ಒಂದೊಮ್ಮೆ ರಾಮ ಸೀತೆಗಾಗಿ ಹುಡುಕುತ್ತಿರುವಾಗ ಶಿವ ಮತ್ತು ಸತಿ ಇಬ್ಬರು ಕೂಡ ಅದನ್ನು ನೋಡ್ತಾ ಇರ್ತಾರೆ. ಸಾಕ್ಷಾತ್ ವಿಷ್ಣುವಿನ ರೂಪದಲ್ಲಿರುವ ರಾಮನಿಗೆ ಸೀತೆ ಎಲ್ಲಿ ಇದ್ದಾಳೆ ಎಂಬುದು ತಿಳಿಯದೆ ಅಂಥೇಳಿ ಸತಿ ಶಿವನನ್ನು ಪ್ರಶ್ನೆ ಮಾಡ್ತಾಳೆ. ರಾಮ ಮಾನವ ರೂಪದಲ್ಲಿ ಇದ್ದಾನೆ, ಆತನಿಗೆ ತಿಳಿದಿಲ್ಲ, ಬೇಕಾದರೆ ಒಮ್ಮೆ ಹೋಗಿ ಪರೀಕ್ಷಿಸಿ ಅಂತ ಹೇಳಿ ಶಿವ ಸತಿಗೆ ಹೇಳ್ತಾನೆ. ನಂತರ ಸತಿ ಸೀತೆಯ ರೂಪದಲ್ಲಿ ರಾಮನ ಮುಂದೆ ಪ್ರತ್ಯಕ್ಷಳಾದಾಗ ಅದನ್ನು ಕಂಡಂತಹ ರಾಮ, ತಾಯಿ ತಂದೆ ಶಿವ ಸೌಖ್ಯವಾಗಿ ಇರುವನೆ ಅಂತ ಹೇಳಿ ಕೇಳ್ತಾನೆ. ಸತಿ ತಕ್ಷಣ ಅದೃಶ್ಯಳಾಗ್ತಾಳೆ. ಈ ವಿಚಾರ ಶಿವನಿಗೂ ಸಹ ತಿಳಿಸೋದಿಲ್ಲ. ಇದನ್ನರಿತ ಶಿವ ಸೀತೆಯನ್ನು ತಾಯಿ ರೂಪದಲ್ಲಿ ನೋಡುತ್ತಿದ್ದಾಗ ಸೀತೆಯ ರೂಪದಲ್ಲಿ ಹೋಗಿದ್ದ ಸತಿಯನ್ನು ಮನಸ್ಸಿನಿಂದಲೇ ತ್ಯಾಗ ಮಾಡಿಬಿಡ್ತಾನೆ. ಇದನ್ನರಿತ ಸತಿಗೂ ಕೂಡ ಬೇಸರವಾಗುತ್ತೆ. ಸತಿಯ ತಂದೆ ದಕ್ಷ ಯಜ್ಞವನ್ನು ಮಾಡುವಾಗ ಶಿವನಿಗೆ ಆಹ್ವಾನ ಕೊಟ್ಟಿರೋದಿಲ್ಲ. ಇದನ್ನರಿತ ಸತಿ ಯಜ್ಞದ ಮುಂದೆ ಪೂಜೆಗಾಗಿ ಕುಳಿತಿರುವಾಗ ಯಜ್ಞಕ್ಕೆ ಜಿಗಿದು ಅಲ್ಲೇ ಕರಗಿ ಹೋಗ್ತಾಳೆ. ಇದಾದ ಬಳಿಕ ಭೂಲೋಕದಲ್ಲಿ ಸತಿಯು ಪಾರ್ವತಿಯಾಗಿ ಜನ್ಮ ಪಡೆದಿರುತ್ತಾಳೆ. ಧ್ಯಾನವನ್ನು ಮಾಡುವಾಗ ಆಕೆಯ ಪುನರ್ಜನ್ಮ ತಿಳಿದು ಶಿವನಿಗಾಗಿ ತಪಸ್ಸು ಮಾಡ್ತಾ ಇದ್ದಾಗ ಆ ಶಿವ ಬ್ರಾಹ್ಮಣ ರೂಪದಲ್ಲಿ ಬಂದು ಶಿವನನ್ನು ನಿಂದಿಸ್ತಾನೆ. ಇದರಿಂದ ಕೋಪಗೊಂಡ ಪಾರ್ವತಿ, ನಾನು ಶಿವನ ಪತ್ನಿ ಸತಿ, ಈ ಲೋಕದಲ್ಲಿ ಪಾರ್ವತಿಯಾಗಿ ಜನ್ಮ ಪಡೆದಿರುವೆ ಅಂತ ಹೇಳಿದಾಗ ಬ್ರಾಹ್ಮಣ ರೂಪದಲ್ಲಿದ್ದಂತಹ ಶಿವ ತನ್ನ ನಿಜವಾದ ರೂಪಕ್ಕೆ ಬಂದು ಪಾರ್ವತಿಯನ್ನು ಆ ರಾತ್ರಿಯಲ್ಲಿ ಮದುವೆ ಆಗ್ತಾನೆ. ಹಾಗಾಗಿ ಅಂದಿನ ದಿನವನ್ನು ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಎಂದು ಪುರಾಣದಲ್ಲಿ ಹೇಳಲಾಗುತ್ತೆ. ಇನ್ನು ಮತ್ತೊಂದು ಕಥೆಯಲ್ಲಿ ನೋಡೋದಾದರೆ, ವಿಷ್ಣು ಹಾಗೂ ಬ್ರಹ್ಮ ನಡುವೆ ಯಾರು ಶಕ್ತಿವಂತರು ಎಂಬ ಕಾರಣಕ್ಕೆ ಅವರ ನಡುವೆ ಕಲಹ ನಡೆಯುವಾಗ ಅಶರೀರವಾಣಿಯೊಂದು ಲಿಂಗದ ರೂಪದಲ್ಲಿ ಬಂದು ಯಾರು ನನ್ನ ಮೂಲವನ್ನು ಹುಡುಕುತ್ತಾರೋ ಅವರೇ ಶಕ್ತಿವಂತರು ಎಂದು ಹೇಳುತ್ತೆ ಆ ಅಶರೀರವಾಣಿ. ಬ್ರಹ್ಮ ಹಂಸ ಪಕ್ಷಿಯಾಗಿ ತಲೆಯನ್ನು ಹುಡುಕಲು ಹೊರಟ್ರೆ ವಿಷ್ಣು ವರಹ ರೂಪದಲ್ಲಿ ಬುಡ ಹುಡುಕಲು ಹೊರಟ. ಯಾರು ಎಷ್ಟೇ ಹುಡುಕಿದರೂ ಸಹ ಯಾರಿಗೂ ಅದನ್ನು ಪತ್ತೆ ಹಚ್ಚಲು ಸಾಧ್ಯವಾಗೋದಿಲ್ಲ. ಬ್ರಹ್ಮ ನನಗೆ ತಲೆಯ ಮೂಲ ಸಿಕ್ಕಿದೆ ಅಂತ ಹೇಳಿ ಸುಳ್ಳನ್ನು ಹೇಳ್ತಾರೆ. ತಕ್ಷಣ ಪ್ರತ್ಯಕ್ಷರಾದಂತಹ ಶಿವ ಬ್ರಹ್ಮನಿಗೆ ಇನ್ನು ಮುಂದೆ ಭೂಲೋಕದಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ನಡೆಯೋದಿಲ್ಲ ಅಂತ ಹೇಳಿ ಶಾಪವನ್ನು ನೀಡ್ತಾನೆ. ಆ ದಿನವೇ ಶಿವರಾತ್ರಿ ದಿನ ಅಂತ ಹೇಳಿ ಪುರಾಣಗಳಲ್ಲಿ ಹೇಳ್ತಾರೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರುವಷ್ಟು ಪೂಜೆ ಪುನಸ್ಕಾರಗಳು ಎಲ್ಲಿಯೂ ಇಲ್ಲ. ಯಾವ ದೇವರನ್ನಾದರೂ ಸಹ ನಾವು ಪೂಜಿಸುವ ಸ್ವತಂತ್ರವಿರುವ ಏಕೈಕ ಧರ್ಮವೆಂದರೆ ಅದು ನಮ್ಮ ಹಿಂದೂ ಧರ್ಮ ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ.